ಅರ್ಲಿ ಮಾರ್ನಿಂಗ್ ಒಂದು ರೈಡ್ ಇತ್ತು ವಯನಾಡ್ಗೆ ಬೈಕ್ನಲ್ಲಿ. ಸೊ 3 ಗಂಟೆಗೆ ಎದ್ದು ಲಗೇಜ್ ಎಲ್ಲ ತೊಗೊಂಡು ಅದು BTM ಲೇಔಟಲ್ಲಿ ಅಸೆಂಬಲ್ ಇದ್ದಿದ್ದು. ಸೊ ಆಲ್ ದ ವೇ ಟು BTM. ದಿಸ್ ಈಸ್ ಹಿಸ್ ಹೆಲ್ಮೆಟ್ ಆಕ್ಸೆಸರಿ. ನಾವು ಟೈಮಿನ ಅಲ್ಲಿನೇ ರೀಚ್ ಆದ್ವಿ. ಸೊ ಅಲ್ಲೇ ಪಕ್ಕದಲ್ಲಿ ಶೆಲ್ಲಿತ್ತು. ಸೊ ಕಾಫಿ ಕುಡಿಯೋಣ ಅಂತ ಅಲ್ಲೊಂದು ಕಾಫಿ ಕುಡ್ಕೊಂಡ್ವಿ. ಬೆಳಿಗ್ಗೆ ಎದ್ದು ಒಂದು ಕಾಫಿ ಕುಡಿದ್ರೆ ಎನರ್ಜಿನೇ ಬೇರೆ ಅಲ್ವಾ. ದಿಸ್ ರೈಡ್ ಈಸ್ ಆಲ್ ಅಬೌಟ್ ಟ್ವಿನ್ ಸಿಲಿಂಡರ್ 650cc, ಆಲ್ 30 ಬೈಕ್ಸ್. 650ನೇ RE 650. ಸೊ 30 ಮೆಂಬರ್ಸ್ 30 ಬೈಕ್ಸ್. ಅದರಲ್ಲಿ ನಾನು ಮತ್ತು ಇನ್ನೊಬ್ಳು ಹುಡುಗಿ ಅಷ್ಟೇ. ಸೊ 6:10 ನಾವಿಲ್ಲಿಂದ ಹೊರಟಾಗ BTM ಲೇಔಟಿಂದ. ಮೈಸೂರು ಹೈವೇನಲ್ಲಿ ಬೈಕ್ಸ್ ಅಲೋ ಮಾಡೋದಿಲ್ಲ ಅಂತಂದ್ಬಿಟ್ಟು ನಾವು ಕನಕಪುರ ರೋಡ್ ಮೇಲೆ ಹೋಗಿದ್ದು. ರೂಟ್ ಮ್ಯಾಪ್ ಆಲ್ರೆಡಿ ಅಟ್ಯಾಚ್ ಮಾಡಿದ್ದೀನಿ. ಕನಕಪುರ ರೋಡು ಮಳವಳ್ಳಿ ಮೇಲೆ, ಮಳವಳ್ಳಿಯಲ್ಲಿ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡಿದ್ದು. ಸೊ ಮಳವಳ್ಳಿ ಇದು ಗುಂಡ್ಲುಪೇಟೆಗೆ ಕನೆಕ್ಟ್ ಆಗುತ್ತೆ ಕನಕಪುರ ರೋಡು, ಚಾಮರಾಜನಗರ ಗುಂಡ್ಲುಪೇಟೆಗೆ. ಸೊ ರೋಡು ಫುಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಲೆಂದಿಯೆಸ್ಟ್ ರೋಡು ಬಟ್ ನೈಸ್ ಹೈವೇ. ಕ್ಯಾನ್ ಟೇಕ್ ಅ ರೈಡ್. ಮೈ ಮ್ಯಾನ್ ಈಸ್ ಪ್ಯಾಷನೇಟ್ ಅಬೌಟ್ ಬೈಕ್ಸ್. ಅವರು ಹಿಮಾಲಯದಲ್ಲೆಲ್ಲ ಆಫ್ ರೋಡಿಂಗ್ ಹೋಗ್ತಾರೆ ಜಾಸ್ತಿ. ಸೊ ದಿಸ್ ಈಸ್ ದ ಫಸ್ಟ್ ಟೈಮ್ ಹಿ ಹ್ಯಾಸ್ ಟೇಕನ್ ಮೀ ಫಾರ್ ದ ಲಾಂಗ್ ರೈಡ್. ದಟ್ ಟು ಕಂಪ್ಲೀಟ್ ರೋಡ್ ಟ್ರಿಪ್ ಅಂತ ಅಷ್ಟೇ ಕರ್ಕೊಂಡು ಹೋಗ್ತಾ ಇರೋದು ನನ್ನನ್ನು. ದಿಸ್ ಈಸ್ ದ ಬ್ರೇಕ್ಫಾಸ್ಟ್ ಪಾಯಿಂಟ್, ವೈಭವ್ ಪ್ಯಾಲೇಸ್, ಮಳವಳ್ಳಿ ಜಂಕ್ಷನಲ್ಲಿ ಬರುತ್ತೆ. ವಿ ಹ್ಯಾಡ್ ಸಮ್ ಇಡ್ಲೀಸ್ ಆ್ಯಂಡ್ ಕಾಫಿ. ಬ್ಯಾಂಗ್ಳೂರಿಂದ ವಯನಾಡ್ 280 ಕಿಲೋಮೀಟರ್ಸ್ ಆಗುತ್ತೆ. ಸೊ ಒಂದು ಸ್ಟ್ರೆಚಲ್ಲಿ ಮಾಡೋಕ್ಕಾಗಲ್ಲ, ವಾಲ್ಯೂಮ್ ತುಂಬ ಜಾಸ್ತಿ ಇರುವಾಗ. ಸೊ 3 ಬ್ರೇಕ್ಸ್ ತೊಗೊಂಡಿದ್ದು. ಬ್ರೇಕ್ಫಾಸ್ಟ್ ಪಾಯಿಂಟ್ ಒಂದು, ಇದೊಂದು ಸೆಕೆಂಡ್ ಪಾಯಿಂಟು. ವಯನಾಡ್ ಎಂಟ್ರ್ ಆಗ್ತಿದ್ದಂಗೆ ಒಂದು ಪಾಯಿಂಟಲ್ಲಿ. ಸೊ ಅದಾದಮೇಲೆ ರೆಸಾರ್ಟ್ ಹೋಗಿದ್ದು 4th ಪಾಯಿಂಟು. ಸೊ 30 ಬೈಕ್ಸ್ ಎಲ್ಲ ಒಬ್ಬೊಬ್ಬರು ಒಂದೊಂದು ಟೈಮಿಗೆ ರೀಚ್ ಆಗ್ತಾ ಇರ್ತಾರೆ. ಸೊ ಹಾಗಾಗಿ ವಿ ಆಲ್ ವರ್ ವೇಟಿಂಗ್ ಓವರ್ ದೇರ್. ಸೊ ಟ್ರಕ್ ಇದೆಯಲ್ಲ, ಅದು ಬ್ಯಾಕಪ್ಗೆ ಅಂತ ಬಂದಿದ್ದು. ಅದರಲ್ಲೇ ನಮ್ಮ ಪ್ಯಾಕ್ ಎಲ್ಲ ಅದರಲ್ಲೇ ಹಾಕ್ಬಿಟ್ಟಿದ್ವಿ ನಾವು. ಇಟ್ ವಾಸ್ ರಿಯಲಿ ವೆರಿ ಹಾಟ್ ಔಟ್ಸೈಡ್. ನಾವು ನಿಂತ್ಕೊಂಡಾಗ ಗೊತ್ತಾಗ್ತಾಯಿತ್ತು ಎಷ್ಟು ಹಾಟ್ ಇದೆ ಅಂತ. ಗಾಡಿನಲ್ಲಿ ಮೂವ್ ಆಗುವಾಗ ಅಷ್ಟು ಅನ್ನಿಸ್ತಾ ಇರಲಿಲ್ಲ. ಅಲ್ಲಿ ಬ್ರೀಫ್ ಮಾಡ್ತಾ ಇದ್ದಾರೆ ಕೋಆರ್ಡಿನೇಟರು, ನೆಕ್ಸ್ಟ್ ಪಾಯಿಂಟ್ ಎಲ್ಲಿ, ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ ಅಂತ. ನಾನು ಮತ್ತು ಅದು ಅವಳೊಬ್ಬಳು ಬಂದಿದ್ಲು, ನಾವಿಬ್ಬರು ಹೋಗಿದ್ವಿ ಅಷ್ಟೇ ಗರ್ಲ್ಸಲ್ಲಿ. ಯಾರೂ ಕರ್ಕೊಂಡ್ಬಂದಿರಲಿಲ್ಲ, ಲಾಂಗ್ ರೈಡಲ್ಲ, ಹಾಗಾಗಿ ಕರ್ಕೊಂಡ್ಬಂದಿರಲಿಲ್ಲ ಅನಿಸುತ್ತೆ. ನಾನು ರೋಡ್ ಟ್ರಿಪ್ ಅಂತ ಕರ್ಕೊಂಡು ಹೋಗಿದ್ರು ಅಷ್ಟೇ ನನ್ನ ಹಸ್ಬೆಂಡು. ಇಟ್ ವಾಸ್ ಅಮೇಸಿಂಗ್ ಟು ವಾಚ್ ಆಲ್ ದ ಡಿವೈಡ್ಸ್ ಆನ್ ದ ರೋಡ್. ಬಂಡೀಪುರಲ್ಲಿ ಯಾವ ಆ್ಯನಿಮಲ್ಸೂ ಸಿಗಲೇ ಇಲ್ಲ. ಬಿಕಾಸ್ ನಾವು ಕರೆಕ್ಟು 1 o'clock ಅಲ್ಲಿ ರೀಚ್ ಆದಾಗ. ನನಗೆ ಸ್ವಲ್ಪ ಬಿಸಿಲು ಅಂದರೆ ಆಗಲ್ಲ. ಐ ಥಾಟ್ ಐ ವುಡಂಟ್ ಬಿ ಏಬಲ್ ಟು, ಬಟ್ ಸರ್ಪ್ರೈಸಿಂಗ್ಲಿ ಐ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್.
Bangalore by 6:10 a.m. Reached the destination by 2 p.m. Welcome drink. Foods we had. After food drink. ಲಂಚ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಒಂದು ಸನ್ಸೆಟ್ ವ್ಯೂ ಪಾಯಿಂಟ್ ಇತ್ತು, ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ರೆಡಿಯಾಗಿದ್ವಿ. ಅದೇ ಟಿ ಶರ್ಟು ಹರಿಯಿಂದ ಪ್ರೆಸೆಂಟ್ ಮಾಡಿದ್ದು. ಎವ್ರಿ ಬೈಕ್ ರೈಡ್ಗೆ ಒಂದೊಂದು ಟಿ ಶರ್ಟ್ ಕೊಡ್ತಾರೆ. ನನ್ನ ಗಂಡನ ಹತ್ರ ಒಂದಷ್ಟು ಟಿ ಶರ್ಟ್ಸ್ ಇದೆ, ಹರಿ ಇದೆ. This is the point. Look at the view. Oh my god. It was mesmerizing to watch the sunset. ಫ್ರೇಮ್ ಇಲ್ಲ, ಅದು ಹೋಗುತ್ತೆ ಎಲ್ಲಿ ಬೇಕೋ. ನಾನು ನೈಟ್ ಊಟ ಮಾಡ್ಕೊಂಬಿಟ್ಟು ಮಲ್ಕೊಬಿಟ್ಟೆ. ನನ್ನ ಹಸ್ಬೆಂಡ್ ಸ್ವಲ್ಪ ಲೇಟಾಗಿ ಊಟ ಮಾಡ್ಕೊಂಡು ಬಂದರು. ಸೊ ದಿಸ್ ಈಸ್ ಅಬೌಟ್ ಡೇ 1. ಡೇ 2 ನಾವು ಹೊರಟ್ಬಿಟ್ವಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್.